ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ತಮ್ಲೈನನ್ನು ನೀವು ನೋಡೇ ಇರ್ತೀರಾ. ವಿಷಯ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮ ಮಹಿಳೆಯರಿಗೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೀತಿಯಾಗಿ ಸರ್ಕಾರದಿಂದ ಹಣ ಪೋಲ್ ಆಗ್ತಾ ಇರೋದ್ರಿಂದ ಸರ್ಕಾರ ಒಂದು ನಿಯಮವನ್ನು ಜಾರಿಗೆ ತಂದಿದ್ದೆ, ಇದೇ ಬಯೋಮೆಟ್ರಿಕ್ ಎನ್ನುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಈ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ಸೊ ಈಗೊಂದು ಪ್ರಸ್ತುತ ಫಲಾನುಭವಿಗಳ ಪಟ್ಟಿಗಳನ್ನು ಲೆಕ್ಕ ಶೋಧಿಸುತ್ತಿದೆ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ 31ನೇ ಕಂತು ಹಣವನ್ನು ನಾವೇನು 2000 ಹಣವನ್ನು ತಗೋತೀವಲ್ಲ ಗೃಹಲಕ್ಷ್ಮಿಯರು, ಆವಾಗ ನಾವು ಬಯೋಮೆಟ್ರಿಕನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ಸೊ ಈ ಒಂದು ಯೋಜನೆ ಬಂದಿದ್ದು ಒಂಥರ ಖುಷಿನೇ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲೆಲ್ಲೋ ಹಣ ಪೋಲ್ ಆಗ್ತಾ ಇರೋದನ್ನು, ಅದು ನಮ್ಮ ಹಣನೇ ಆಗಿರುತ್ತೆ, ಸಾರ್ವಜನಿಕರ ಹಣನೇ ಆಗಿರುತ್ತೆ. ಸೊ ಎಲ್ಲೆಲ್ಲೋ ಪೋಲ್ ಆಗಿ ಹೋಗೋದ್ರಿಂದ ಕರೆಕ್ಟಾಗಿ ಗೃಹಲಕ್ಷ್ಮಿಗೆ ಸೇರೋದು ಒಂದು ನ್ಯಾಯಬದ್ಧವಾದಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಎಲ್ಲ ಬಯೋಮೆಟ್ರಿಕ್ ಒಂದು ನಿಯಮವನ್ನು ಅಳವಡಿಸಿದಾದ್ಮೇಲೂ ಕೂಡ ನಮ್ಮ ಹಣ ಬರದೇ ಇದ್ದರೆ ಅಥವಾ ಲೇಟ್ ಆದರೆ, ಬೇರೆ ಎಲ್ಲೆಡೆ ಒಂದೆಡೆ ತಿರುಗಿಸ್ಕೊಂಡ್ಬಿಟ್ರೆ ನಮ್ಮ ಹಣ ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆ ಅಧಿಕೃತವಾಗಿರುವಂತಹ ಒಂದು ಸಹಾಯವಾಣಿ ಇದೆ 1902. ನೀವು ಅದಕ್ಕೆ ಕರೆ ಮಾಡಿ ನಮಗೆ ಹಣ ಬಂದಿಲ್ಲ, ಹಣ ಬಂದಿದೆಯೋ ಇಲ್ಲೋ ಅಂತ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸನ್ನು ನೀವು ತಿಳ್ಕೊಳ್ಬಹುದು. ಇದೇ ಒಂದು ಬಯೋಮೆಟ್ರಿಕ್ ವಿಷಯ ಆಗಿತ್ತು. ಸೊ ಬಂದಿದ್ದಂತೂ ನನಗೂ ತುಂಬಾ ಖುಷಿಯಾಗಿದೆ. ನಿಮಗೂ ಅಷ್ಟೇ ಖುಷಿಯಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಪ್ಲೀಸ್ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರು ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.